ಸಮಾಧಾನ ಸಮಾರೋಹ ಲೋಕ ಅದಾಲತ್ ಜೂನ್ 11ಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಶಾಂತ್ ಬಾದವಡಗಿ ಮಾಹಿತಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಸಿವಿಲ್ ಕೋರ್ಟ್ ಆವರಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಶಾಂತ್ ಬಾದವಡಗಿ ಆಗಸ್ಟ್ 21, 22 ಮತ್ತು 23ರಂದು 4328 ಪ್ರಕರಣಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದವು. ಅದರಲ್ಲಿ 77 ಪ್ರಕರಣ ಬೀದರ್ ಜಿಲ್ಲೆಯ ಆಗಿದ್ದವು. ಒಂದು ಪ್ರಕರಣ ಹುಮ್ನಾಬಾದ್ನಿಂದ ಆಗಿರುತ್ತದೆ. ಆ ಒಂದು ಪ್ರಕರಣವು ಇಲ್ಲಿಂದಲೇ ಇತ್ಯರ್ಥಗೊಳಿಸುತ್ತೇವೆ. ಅವಶ್ಯಕತೆ ಇದ್ದಲ್ಲಿ ಸುಪ್ರೀಂ ಕೋರ್ಟ್ಗೆ ಅವರಿಗೆ ವಿಡಿಯೋ ಕಾಲ್ ವ್ಯವಸ್ಥೆಯೂ ಕೂಡ ಮಾಡಿಕೊಡಲಾಗುತ್ತದೆ. ರಾಜಿಗಾಗಿ ಅವರು ದೆಹಲಿಗೆ ಅಲೆದಾಡುವ ಅವಶ್ಯಕತೆ ಇಲ್ಲ. ಇದೇ ನ್ಯಾಯಾಲಯದಲ್ಲಿ ಅವರಿಗೆ ವೇದಿಕೆ ಕಲ್ಪಿಸಲಾಗುತ್ತದೆ ಎಂದರು. ಮಧ್ಯಸ್ಥಿಕೆದಾರರನ್ನ ನೇಮಿಸಿ ಪ್ರಕರಣ ಇತ್ಯರ್ಥಗೊಳಿಸಲಾಗುವುದು. ಜನರಿಗೆ ಇದರ ಬಗ್ಗೆ ಮಾಹಿತಿ ತಲುಪಬೇಕೆಂದರು. ಇದನ್ನ ಹೊರತುಪಡಿಸಿ ಸುಪ್ರೀಂ ಕೋರ್ಟ್ನ ಬೇರೆ ಪ್ರಕರಣಗಳು ಇದ್ದರೂ ಅವರು ಕೂಡ ಮಾಹಿತಿ ನೀಡಿದರೆ ಅರ್ಜಿ ಸಲ್ಲಿಸಿ ಆ ಪ್ರಕರಣವೂ ಕೂಡ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದು ಇಲ್ಲೇ ಬಗೆಹರಿಸಲಾಗುವುದೆಂದರು. ಈ ಸಂದರ್ಭದಲ್ಲಿ ಸಣ್ಣ ಹನುಮೇಗೌಡ, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹುಮ್ನಾಬಾದ್, ವಕೀಲರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ನಾತೆ ಉಪಸ್ಥಿತರಿದ್ದರು. ಜೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಮ್ಮ ಹುಮ್ನಾಬಾದ್ ಪತ್ರಕರ್ತ ಮಿತ್ರರು ಮತ್ತು ಟಿವಿ ಚಾನಲ್ ಮತ್ತು ವಿವಿಧ ಮಾಧ್ಯಮಗಳು, ಇವತ್ತು ನಾವು ಈ ಒಂದು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಅದರ ಒಂದು ಹೆಸರೇನಪ್ಪ ಅಂದರೆ ಸಮಾಧಾನ ಸಮಾರೋಹ ಅನ್ನೋ ಒಂದು ಸ್ಪೆಷಲ್ ಲೋಕಲ್ಗಳನ್ನು 21, 22 ಮತ್ತು 23 ಆಗಸ್ಟ್ 2026ಕ್ಕೆ ಹಮ್ಮಿಕೊಂಡಿದ್ದು. ಅದರ ಅಂಗವಾಗಿ ಎಲ್ಲ ನ್ಯಾಯಾಲಯಗಳಿಂದ ಸುಪ್ರೀಂ ಕೋರ್ಟ್ಗೆ ಹೋದಂಥ ಒಟ್ಟು 4328 ಪ್ರಕರಣಗಳನ್ನು ಗುರುತಿಸಿ ಆಯಾ ತಾಲೂಕು ಜಿಲ್ಲೆಗಳಿಗೆ ಆ ಒಂದು ಪ್ರಕರಣಗಳ ಒಂದು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಈಗಾಗಲೇ. ಅದರಂತೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 77 ಪ್ರಕರಣಗಳನ್ನು ಗುರುತಿಸಿದ್ದಾರೆ. ಅದರ ಪೈಕಿ ನಮ್ಮ ಹುಮ್ನಾಬಾದ್ ನ್ಯಾಯಾಲಯದಲ್ಲಿ ಸೀನಿಯರ್ ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಐಡೆಂಟಿಫೈಡ್ ಆಗಿದೆ. ಆ ಪ್ರಕರಣ ಯಾವುದು ಅಂತ ನಾವು ಈಗ ಸದ್ಯಕ್ಕೆ ಅದನ್ನು ಗುರುತಿಸಿಕೊಂಡು ಆಯಾ ಪಕ್ಷಗಾರರಿಗೆ ನಾವು ಕರೆಸಿ ಒಂದು ವೇದಿಕೆಯನ್ನು, ಅಂದರೆ ಅವರ ಪ್ರಕರಣವನ್ನು ಅವರೇ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳೋದು ಮತ್ತು ಅವರೇ ಮಾತುಕತೆ ಮುಖಾಂತರ ಬಗೆಹರಿಸಿಕೊಂಡು ಅದನ್ನು ಒಂದು ಅವರು VC ಮೂಲಕ ಹಾಜರಾಗ್ತೇನೆ ಅಂದರೆ ಸುಪ್ರೀಂ ಕೋರ್ಟ್ಗೆ VC ಮೂಲಕ ವ್ಯವಸ್ಥೆ ಕಲ್ಪಿಸಿಕೊಡಲಾಗ್ತದೆ. ಇಲ್ಲ ಅವರೇ ಸ್ವತಃ ಹೋಗಿ ಹಾಜರಾಗ್ತೇನೆ ಅಂದರೆ ಅವ್ರಿಗೆ ವೇದಿಕೆ ಕಲ್ಪಿಸಲಾಗ್ತದೆ. ಮತ್ತು ರಾಜಿಗಾಗಿ ಅವರು ದೆಹಲಿವರೆಗೂ ಅಲೆದಾಡುವ ಅವಶ್ಯಕತೆ ಇರೋದಿಲ್ಲ. ಇದೇ ನ್ಯಾಯಾಲಯದಲ್ಲಿ ಅವ್ರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಲಾಗ್ತದೆ. ಒಬ್ಬ ನುರಿತ ಮೀಡಿಯೇಟರ್, ಮಧ್ಯಸ್ಥಿಕೆದಾರರನ್ನು ಅವ್ರಿಗೆ ನೇಮಿಸಿಬಿಟ್ಟು ಆ ಪ್ರಕರಣವನ್ನು ಅವ್ರಿಗೆ ಮನವರಿಕೆ ಮಾಡೋ ರೀತಿ ಒಂದು ವೇದಿಕೆ ಕಲ್ಪಿಸಿ ಬಗೆಹರಿಸಿಕೊಳ್ಳಲು ಇದೊಂದು ವೇದಿಕೆ ಮಾಡಿರ್ತಾರೆ. ಇದರ ಸದುಪಯೋಗವನ್ನು ಈಗಾಗಲೇ ಎಲ್ಲರೂ ಪಡ್ಕೊಳ್ಬೇಕನ್ನೋ ಒಂದು ಉದ್ದೇಶದಿಂದ ಇದರೊಂದು ಸಣ್ಣ ಮಾಹಿತಿ ಎಲ್ರಿಗೂ ಕೂಡ ಸರ್ಕ್ಯುಲೇಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾ ಒಂದು ಪ್ರೆಸ್ ಮೀಟನ್ನು ಕರೆದಿರೋದು ಉದ್ದೇಶ. ಇದರಲ್ಲಿ ಇನ್ನೊಂದು ಹೇಳೋಕ್ಕೆ ಇಚ್ಛೆ ಪಡಬೇಕಂದ್ರೆ, ಈ ನ್ಯಾಯಾಲಯದಿಂದ ಗುರುತಿಸಿದ ಪ್ರಕರಣವನ್ನು ಹೊರತುಪಡಿಸಿಯೂ ಕೂಡ ಬೇರೆ ಯಾವುದಾದ್ರೂ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದಾಗ ಅದನ್ನು ಕೂಡ ಯಾರಾದರೂ ರಾಜಿ ಮಾಡಿಕೊಳ್ಳಲು ಇಚ್ಛೆ ವ್ಯಕ್ತಪಡಿಸಿದರೆ ಅವರ ಒಂದು ಮನವಿಯನ್ನು ಕೂಡ ಪರಿಗಣಿಸಿ ಆ ಪ್ರಕರಣದ ಒಂದು ವಿಷಯವನ್ನು ಮತ್ತು ಪ್ರಕರಣದ ಸಂಖ್ಯೆಯನ್ನು ನಾವು ಕಳಿಸ್ಕೊಟ್ರೆ ಅದನ್ನು ಕೂಡ ಪರಿಗಣಿಸೋಕ್ಕೆ ಇದರಲ್ಲಿ ಅವಕಾಶವಿದೆ. ಈ ಮಾಡೋ ಉದ್ದೇಶ ಇದರದ್ದು ಏನಪ್ಪ ಅಂದರೆ, ಒಂದು ಈ ಪಕ್ಷಗಾರರ ಒಂದು ಸೌಹಾರ್ದತೆಯನ್ನು ಕಾಪಾಡೋದು, ಎರಡು ಆ ಒಂದು ವ್ಯಾಜ್ಯಕ್ಕಾಗಿ ಆ ಒಂದು ಪಕ್ಷಗಾರರು ತಮ್ಮ ದುಡಿದ ಹಣವನ್ನೆಲ್ಲ ವಿನಿಯೋಗಿಸ್ತಾ ಇರ್ತಾರೆ, ಅದನ್ನು ಕಡಿಮೆ ಮಾಡೋದು, ಅಂದರೆ ಎಕನಾಮಿಕಲ್ಲಿ ಅವ್ರಿಗೆ ಸಪೋರ್ಟ್ ಕೊಡೋದು. ಮತ್ತು ಇನ್ನೊಂದು ಮಾನಸಿಕ ಸ್ಥಿತಿ, ಮೆಂಟಲ್ ಟ್ರೋಮಾ ಕಡಿಮೆ ಮಾಡೋದು. ಈಗ ನಾವು ನೋಡ್ತೀವಿ, ಒಂದು ಪ್ರಕರಣ ಇದ್ದರೆ
ಅವರು ಆ ಪ್ರಕರಣಕ್ಕೆ ಹೋಗೋ ಮುಂಚೆ ಒಂದು ವಾರ ಮತ್ತು ಹೋಗಿ ಬಂದು ಒಂದು ವಾರನೂ ಕೂಡ ಅವ್ರಿಗೆ ಮಾನಸಿಕ ಸ್ಥಿತಿ ಸರಿ ಉಳಿಯಲ್ಲ. ಇದರಿಂದ ಒಂದು ಆರ್ಥಿಕ ನಷ್ಟತೆ ಅವ್ರಿಗೆ ಆಗೋದಲ್ಲದೆ ಇಂಡೈರೆಕ್ಟ್ ಆಗಿ ಸೊಸೈಟಿಗೂ ಅದು ಇಂಪ್ಯಾಕ್ಟ್ ಆಗ್ತದೆ, ಆ ಕುಟುಂಬಕ್ಕೆ ಇಂಪ್ಯಾಕ್ಟ್ ಆಗ್ತದೆ. ಟೋಟಲಿ ಈ ಒಂದು ಸೊಸೈಟಿನ ಒಂದು ಸುಸಜ್ಜಿತವಾಗಿ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಈ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಇದು 21, 22, 23 ಆಗಸ್ಟು ಅಲ್ಲಿ ಸ್ಪೆಷಲ್ ಲೋಕ್ ಅದಾಲತ್ ಆಗ್ತದೆ. ಆ ಲೋಕ್ ಅದಾಲತ್ ಮಾಡೋಕ್ಕೆ ಈ ಒಂದು ನಾವು ಈಗಲಿಂದನೇ ಅವ್ರಿಗೆ ಪಕ್ಷಗಾರಿಗೆ ಕರೆಸಿ ಯೋಗ್ಯ ವೇದಿಕೆಯನ್ನು ಕಲ್ಪಿಸಿ ಅವ್ರಿಗೆ ಮೀಡಿಯೇಟರ್ ಮೂಲಕ ಅವ್ರಿಗೆ ತಮ್ಮ ಪ್ರಕರಣವನ್ನು ತಾವೇ ಬಗೆಹರಿಸಿಕೊಳ್ಳಲು ಒಂದು ವೇದಿಕೆಯನ್ನು ನಿರ್ಮಿಸಿ ಅವ್ರಿಗೆ ಒಂದು ಪರಿಹಾರ ಕಲ್ಪಿಸೋಕೆ ಇದೊಂದು ಅವಕಾಶ. ಅದನ್ನು ಎಲ್ಲ ಪತ್ರಿಕಾ ಮಿತ್ರರು ಮತ್ತು ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಅದನ್ನು ಎಲ್ಲ ರೀತಿಯಲ್ಲಿಯೂ ಪ್ರಚುರಪಡಿಸಿ ಪ್ರತಿಯೊಬ್ಬರಿಗೂ ಕೂಡ ಅದು ತಲುಪಿಸಿ ಮತ್ತು ಅದನ್ನು ಎಫೆಕ್ಟಿವ್ ಆಗಿ ಜಾರಿಗೊಳಿಸಲು ಈ ಒಂದು ಪತ್ರಿಕಾ ಒಂದು ಇದನ್ನು ಕರೆದಿದೆ. ಕಾರಣ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಮತ್ತು ಪ್ರಿಂಟ್ ಮೀಡಿಯಾದವ್ರಿಗೆ ನಾನು ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಈ ಕಾರ್ಯಕ್ರಮಗಳ ಯಶಸ್ವಿಗೊಳ್ಳಲು ತಮ್ಮ ಒಂದು ಮಹತ್ವದ ಪಾತ್ರ ಸಾಕಷ್ಟಿದೆ. ಇದನ್ನು ಕೂಡ ಯಶಸ್ವಿಗೊಳಿಸಿದೆ ಅಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಮಾಡ್ತೀನಿ. ಧನ್ಯವಾದ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.